ನಾವು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಟೋಟಲ್ ಅವನಿಗೆ ಎಷ್ಟು ರಿಟರ್ನ್ ಬರುತ್ತೆ? 6600 ಟೋಟಲ್ ಇಷ್ಟು ಅಮೌಂಟ್ ಬರಬೇಕು. ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. ಇದು ರೇಟ್ ಎಷ್ಟು? 8%. ಹಾಗಾದ್ರೆ ಅವನು ಎಷ್ಟು ದುಡ್ಡು ಇಡಬೇಕು ಅಂತ. ಕರೆಕ್ಟಾ? ಇಲ್ಲ, ಒಂದು ಕೆಲಸ ಮಾಡ್ರಿ. ಫಸ್ಟು ನಾರ್ಮಲ್ ಹಿಂಗೆ ಮ್ಯಾಥಮೆಟಿಕ್ಸ್ ಮಾಡಿ ಕಂಡುಹಿಡಿಬೇಕು, ನಾನು ಹಂಗೆ ಕಂಡುಹಿಡಿತೀನಿ. ಇನ್ನೊಂದು ಮೆಥಡು ಹೆಂಗೆ ಮಾಡಬೇಕು ಶಾರ್ಟ್ ಕಟ್ಟರ್ ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟಿಗೆ ಮ್ಯಾಥ್ಸ್ ವಿ ಡೂ ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥ್ಸಲ್ಲಿ ಕಂಡುಹಿಡಿಯೋಣ. ಫಸ್ಟಿಗೆ ಪ್ರಿನ್ಸಿಪಲ್ ಅಲ್ಲಿ ಪಿ ಅಂತ ತೊಗೊಂಡಿದ್ದೀನಿ, ಹೆಂಗಿದೆಯಾ ಹಂಗೆ ತೊಗೊಂಡಿದ್ದೀನಿ. ಪ್ರಿನ್ಸಿಪಲ್ ನಾನು ಕಂಡುಹಿಡಿಬೇಕು. ಪ್ರಿನ್ಸಿಪಲ್ ಇವಾಗ ಅಮೌಂಟ್, ನಾನು ಪ್ರಿನ್ಸಿಪಲ್ ಕಂಡುಹಿಡಿಬೇಕು ಅಂದರೆ ಅಮೌಂಟ್ ಫಾರ್ಮುಲಾ ಗೊತ್ತು. ಅಮೌಂಟ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಕರೆಕ್ಟಾ? ಇವಾಗ ನನಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತು. ಎಸ್ ಐ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಬೈ 100. ನಾನೇನು ಕಂಡುಹಿಡಿಬೇಕು? ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಕರೆಕ್ಟಾ? ಸೊ ಈ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋದಕ್ಕೆ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಸಿಂಪಲ್ ಇಂಟ್ರೆಸ್ಟ್, ಐ ವಿಲ್ ಶಿಫ್ಟ್ ಹಿಯರ್. ಸೊ ದಿಸ್ ಬಿಕಮ್ ಅಮೌಂಟ್ ಮೈನಸ್ ಪಿ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಸ್ ಐ ಅಂದ್ರೆ ಏನಿವಾಗ? ಎ ಮೈನಸ್ ಪಿ ದಟ್ ಈಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಬೈ 100. ಎ ಅಂದ್ರೆ ಎಷ್ಟು? ಎ ಅಂದ್ರೆ ಎಷ್ಟು? 6000. ನೋಡ್ರಿ ಬೋರ್ಡ್ ನೋಡ್ರಿ. ಪ್ರಿನ್ಸಿಪಲ್ ಗೊತ್ತಿಲ್ಲ, ಐ ವಿಲ್ ರೈಟ್ ಪಿ ಓನ್ಲಿ. ದಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಗೊತ್ತಿಲ್ಲ. ಟೈಮ್ ಎಷ್ಟು? 4. ರೇಟ್ ಎಷ್ಟು? 8 ಡಿವೈಡ್ ಬೈ. ಕರೆಕ್ಟಾ? ಫಸ್ಟ್ ಈಕ್ವೇಶನ್ ಮಾಡ್ಕೊಂಡ್ಬಿಡ್ತೀನಿ. ಮಲ್ಟಿಪ್ಲೈ ದಿಸ್ 100 ಇಂಟು 6600 ಮೈನಸ್ ಪಿ ದಟ್ ಈಕ್ವಲ್ ಟು ಪಿ ಇಂಟು 8 4 32. ಕರೆಕ್ಟಾ? ಮಲ್ಟಿಪ್ಲೈ ಮಾಡ್ರಿ. 6600 ಇಂಟು 100 ಎಷ್ಟು ಬರುತ್ತೆ? ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಟೈಮ್ ಎಷ್ಟು? 66ಗೆ ಇಲ್ಲಿ ಆಲ್ರೆಡಿ 2 0 ಇದೆ, ಇದು ಮಲ್ಟಿಪ್ಲೈ ಆದ್ರೆ ಇನ್ನೊಂದು 2 0 ಬರುತ್ತೆ. ಕರೆಕ್ಟಾ? ಮೈನಸ್ ಪಿ ಇಂಟು 100 100 ಪಿ ದಟ್ ಈಸ್ ಈಕ್ವಲ್ ಟು ಪಿ ಇಂಟು 32. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಪಿ ನ ಒಂದ್ ಸೈಡ್ ಹಾಕೋಬೇಕು, ನಂಬರ್ ನ ಒಂದ್ ಸೈಡ್ ಹಾಕೋಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಕರೆಕ್ಟಾ? ನಾವು ನೋಡಿಲಿ, ಫಸ್ಟ್ ಏನ್ ಮಾಡ್ತೀನಿ, ಈ 100 ಪಿ ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡ್ಲಾ? 100 ಪಿ ನ 32 ಪಿ ಇದೆ, 32 ಪಿ. ಇವಾಗ ಇದನ್ನ 100 ಪಿ ನ ಆ ಕಡೆ ಶಿಫ್ಟ್ ಮಾಡಿದ್ರೆ 66 4 0 ದಟ್ ಈಸ್ ಈಕ್ವಲ್ ಟು 32 ಪಿ ಪ್ಲಸ್ 100 ಪಿ. ಎಷ್ಟಾಯ್ತಪ್ಪ? 132 ಪಿ. ನಿನಗೇನ್ ಬೇಕೋ? ಪಿ ಬೇಕೋ? 132 ಏನ್ ಮಾಡ್ತೀನಿ, ಈ ಕಡೆ ಶಿಫ್ಟ್ ಅಂದ್ರೆ ಡಿವೈಡೆಡ್ ಬೈ 66 4 0 ಅದ್ರ ಪಕ್ಕ ಡಿವೈಡ್ ಬೈ 132 ಈಕ್ವಲ್ ಟು ಪಿ. ಅರ್ಥ ಆಯ್ತಾ ಇಲ್ಲ? ಅರ್ಥ ಯಾಕೆ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ನೀನು ಪ್ರಿನ್ಸಿಪಲ್ ಮಾಡ್ಬೇಕಾದ್ರೆ ಬಂದಿರಲ್ಲ. ಕರೆಕ್ಟಾ? ಮತ್ ಇವಾಗ ಬೋರ್ಡ್ ನೋಡೋದ್ ಬಿಟ್ಟು ಇನ್ನೇನ್ ನೋಡ್ತಾ ಇದೀಯಾ? ವೆರಿ ಗುಡ್. ಡಿವೈಡ್ ಮಾಡ್ರಿ, ಹೇಳ್ಕೊಡ್ತೀನಿ. ಡಿವೈಡ್ ಮಾಡ್ರಿ. ಇವಾಗ 132 66,000 ಎಷ್ಟಿದು? 6,60,000 ಡಿವೈಡ್ ಬೈ 32. ಡಿವಿಷನ್ ಮಾಡ್ರಿ. 2 ಇಂದ ಮಾಡ್ಬೋದಾ? ಫಸ್ಟ್ 2 ಇಂದ ಡಿವೈಡ್ ಮಾಡ್ರಿ. ಸಿ 2 6 12, 2 6 12, 2 3 6, 2 3 6. ಇನ್ನು ಎಲ್ಲ 0 ಹಂಗೆ. 2 3 2 3. ಆಮೇಲೆ ಇದು 2 1 2 1 ಕ್ಯಾರಿ, 2 6 12 1 ಕ್ಯಾರಿ, 2 5 10. ಈ 3 0 ಹಂಗೆ ಮತ್ತೆ ಸಪ್ರೇಟ್ ಬರ್ಕೊಂತೀನಿ. 16500 ಡಿವೈಡ್ ಬೈ 33. ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 11 ಇಂದ ಆಗುತ್ತಾ? 11 3 33. ದೆನ್ ಇದು ಫುಲ್ ನಂಬರ್ 11 ಇಂದ ಡಿವೈಡ್ ಆಗಲ್ಲ, ಆಗುತ್ತಾ? 11 ಇಂದ ನೋಡಿ, 11 1 11 4 ಕ್ಯಾರಿ, ಆಮೇಲೆ 11 1 11 4 ಕ್ಯಾರಿ,
ಆಮೇಲೆ ಇದು 11 4 44 ಎಷ್ಟು ಕ್ಯಾರಿ 1 ಕ್ಯಾರಿ. ಆಮೇಲೆ ಟೇಕ್ 100 11 9 99 3 0 ತಗೊಂಡಿದ್ದೀನಿ. ಅಯ್ಯೋ ಇಲ್ಲ 33 ನಂಬರ್ ಯಾವ್ದ್ರಿಂದ ಡಿವೈಡ್ ಆಗುತ್ತೆ 165 ಇಂದ 33 ಪ್ರೈಮ್ ನಂಬರಾ? ಹಾ 3 ಅಲ್ಲಲ್ಲಿ 33 ಪ್ರೈಮ್ ನಂಬರಾ? ನಿಮಿಷ ಎಲ್ಲೋ ತಪ್ಪು ಮಾಡಿ 6 6 4 0 ಡಿವೈಡ್ ಬೈ 132 ದಟ್ ಈಸ್ ಈಕ್ವಲ್ ಟು ಪಿ. ಸೊ 2 6 12 1 ಕ್ಯಾರಿ 2 6 12 2 3 6 2 3 6 4 0 ದೆನ್ 2 3 6 2 3 6 ಕರೆಕ್ಟಾ? 2 1 2 1 ಕ್ಯಾರಿ 2 6 12 1 ಕ್ಯಾರಿ 2 5 10 0 0 0 ಕರೆಕ್ಟಾ? ನಾವು ವಿಲ್ ಡಿವೈಡ್ ಬೈ 33 ಇಂದ ಡೈರೆಕ್ಟ್ ಡಿವೈಡ್ ಮಾಡ 33 to 165 000 ಹೇಳ್ರಿ 165 ಇದೆ 33 2s 66 33 3s 99 33 4s ಎಷ್ಟು ನೋಡ್ರಿ 33 into 4 4 3s 12 1 ಕ್ಯಾರಿ 4 3s 12 12 plus 1 33 into 5 ಮಾಡ್ರಿ. ವೆರಿ ಗುಡ್. 5 3s 15 1 ಕ್ಯಾರಿ 5 3s 15 plus 1 ಕರೆಕ್ಟ್ ಆಗಿದೆ ನೋಡಿ. 5s 165 0 0 0 ಈ 3 0 ಏನ್ ಮಾಡ್ಬೇಕು ಇಲ್ಲಿ 4 ಬಂತ ಆನ್ಸರು ಆಯ್ತಾ? ಇಲ್ಲಿ ಕೇಳಿ ಇಲ್ಲಿ ಕೇಳು ಒಂದು ನಿಮಿಷ. ಅಂದಾಜ್ ಮೇಲೆ ಮಾಡೋರು ಅಂದಾಜಲ್ಲೇ ಹೋಗ್ಬೇಕು, ಎಲ್ಲ ಗೆಸ್ ಮಾಡೋಕ್ಕಾಗಲ್ಲ ಆಯ್ತಾ? ನಾನು ನಿಮಗೆ 2 ಮೆಥಡ್ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟು ಇದನ್ನು ನೀಟಾಗೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಆಮೇಲೆ ಶಾರ್ಟ್ ಕಟ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ನೀಟಾಗಿ ಕಿವಿ ಕೊಟ್ಟು ಕೇಳ್ರಿ. ಪ್ರಿನ್ಸಿಪಾಲ್ ಗೊತ್ತಿಲ್ಲ, ಟೋಟಲ್ ಅಮೌಂಟ್ ಎಷ್ಟು 6600. ಸಿಂಪಲ್ ಇಂಟ್ರೆಸ್ಟ್ ಏನು ಗೊತ್ತಿಲ್ಲ, ರೇಟ್ ಎಷ್ಟು 8%, ಟೈಮ್ ಎಷ್ಟು 4%. ಫಸ್ಟ್ ನಾನು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡ್ಕೊಂಡ್ರೆ ನಾನು ಪ್ರಿನ್ಸಿಪಲ್ ಕಂಡು ಹಿಡ್ಕೋಬೇಕು ಅಂದರೆ ನಾನು ಫಾರ್ಮುಲಾ ಹಾಕ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಬೈ 100. ಸಿಂಪಲ್ ಇಂಟ್ರೆಸ್ಟು ಗೊತ್ತಿಲ್ಲ, ಪ್ರಿನ್ಸಿಪಲ್ಲು ಗೊತ್ತಿಲ್ಲ, ಕರೆಕ್ಟಾ? ಸೊ ಹಂಗಾರೆ ಸಿಂಪಲ್ ಇಂಟ್ರೆಸ್ಟ್ ಏನು ಫಾರ್ಮುಲಾ? ಅಮೌಂಟ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಅಲ್ಲಿ ನಾನು ಪ್ರಿನ್ಸಿಪಲ್ ಸಪ್ರೇಟ್ ಮಾಡ್ಕೊತೀನಿ. ಏನಾಗುತ್ತೆ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಏನಾಗುತ್ತೆ ಫಾರ್ಮುಲಾ ಪ್ರಿನ್ಸಿಪಲ್. ಸೊ ಎಸ್ ಐ ಸಪ್ರೇಟ್ ಮಾಡ್ಕೊಂಡಿನಿ. ಎಸ್ ಐ ಅಂದ್ರೆ ಏನು? ಎ ಮೈನಸ್ ಪಿ ಬರ್ಕೊಂಡಿನ ಎಸ್ ಐ ಜಾಗದಲ್ಲಿ ಎ ಮೈನಸ್ ಪಿ, ಉಳಿದಿದ್ದು ಪಿ ಇಂಟು ಟಿ ಇಂಟು ಆರ್ ಬೈ 100. ಏನಕ್ಕೆ ನಾನು ಇದನ್ನ ಬರ್ಕೊಂಡೆ ಅಂದ್ರೆ ನಾನು ಪಿ ಮಾತ್ರ ಕಂಡುಹಿಡಿಬೇಕು, ಎ ಅಮೌಂಟ್ ಕೊಟ್ಟಿದ್ದಾರೆ, ಪಿ ಕಂಡುಹಿಡಿಬೇಕು, ಅದಕ್ಕೆ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟೆ. ಅಕಸ್ಮಾತ್ ಎಸ್ ಐ ತಗೊಂಡಿದ್ರೆ ಎರಡೆರಡು ಪ್ರಾಬ್ಲಮ್ಮು, ಎಸ್ ಐನೂ ಗೊತ್ತಿಲ್ಲ ಪಿನೂ ಗೊತ್ತಿಲ್ಲ ಆಯ್ತಾ? ಇದು ನಿಮಗೆ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ನಿಮಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಏನು ಐಡಿಯಾ ಅಂದರೆ ಫಸ್ಟ್ ಬರ್ಕೊಳ್ರಿ, ಆಮೇಲೆ ಹೇಳ್ಕೊಡ್ತೀನಿ. ರೈಟ್ ದಿಸ್, ಐ ವಿಲ್ ಟೆಲ್ ಯು ಅನದರ್ ಮೆಥಡ್. ಬಟ್ ದ ಪ್ರಾಬ್ಲಮ್ ಈಸ್ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಯ್ತಾ? ನಾನು ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಫಿನಿಶ್ಡಾ? ಹೂ ಆರ್ ಇನ್ ಆನ್ಲೈನ್ ಪಾಸ್ ಮಾಡಿ ಸ್ಟಾಪ್ ಮಾಡಿ ವಿಡಿಯೋನ ಬರ್ಕೊಳ್ಳಿ. ಇವಾಗ ಬೋರ್ಡ್ ನೋಡಿ, ನೀಟಾಗಿ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಾನು. ಶಾರ್ಟ್ ಕಟ್ ಓಕೆ? ಆರ್ ಯು ರೆಡಿ? ಆಮೇಲೆ ಹೋಗ್ಬಿಟ್ಟು ವಿಡಿಯೋದಲ್ಲಿ ಪಾಸ್ ಮಾಡಿಬಿಟ್ಟು ಬರ್ಕೊಡ್ರಿ. ಇವಾಗ ನೀಟಾಗಿ ಕೇಳ್ರಿ ಐಡಿಯಾ ಏನು ಮಾಡ್ಬೇಕು, ಇಂಥ ಕ್ವಶನ್ ಬಂದರೆ ಏನು ಮಾಡಬೇಕು ಅಂತ. ಇವಾಗ ಹೇಳ್ರಪ್ಪ, ನೀಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಆಪ್ಷನ್ ನೋಡ್ರಿ ಎಷ್ಟು ಕೊಟ್ಟವನೆ ಅಂತ. ಒಂದು 6000 ಇದೆ, ಇನ್ನೊಂದು 5000 ಇದೆ, ಇನ್ನೊಂದು 6200 ಇದೆ, ಇನ್ನೊಂದು 4000 ಇದೆ. ಕರೆಕ್ಟಾ? ಫಸ್ಟು 4 ವರ್ಷದ ಬಿಡಿ, 1 ವರ್ಷಕ್ಕೆ ಯೋಚನೆ ಮಾಡಿರಿ. 1 ವರ್ಷಕ್ಕೆ ನಾನೇನಾದರೂ ಒಂದು ಅಮೌಂಟ್ ಇದೆ, ನನ್ನ ಹತ್ರ ದುಡ್ಡಿದೆ ಅನ್ಕೋ. ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಗೊತ್ತಿಲ್ಲ, ಎಷ್ಟೋ ಒಂದು ದುಡ್ಡಿದೆ. ಆ ದುಡ್ಡನ್ನ ನಾನು ಇದರಲ್ಲಿ ಇಟ್ಟರೆ, ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕೆ ಎಷ್ಟು ಪರ್ಸೆಂಟು? 8%. ಇವಾಗ 8% ತಗೊಂಡೋಗ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಒಂದು
10% ಅಂತ ಅನ್ಕೊಂತೀನಿ. ಎಷ್ಟು ಪರ್ಸೆಂಟು? ಅಪ್ರಾಕ್ಸಿಮೇಟ್ ಮಾಡೋದು ಕಲಿಬೇಕು ನಾವು. ಅಪ್ರಾಕ್ಸಿಮೇಟ್ ಮಾಡಿದ್ರೆ ನೀವು ಆನ್ಸರ್ನ ಬೇಗ ಹುಡುಕ್ಬೋದು. ಅಪ್ರಾಕ್ಸಿಮೇಷನ್. ಸೊ ನಾನು ಕೊಟ್ಟಿರೋದು 8, ನಾನು ಎಷ್ಟು ತೊಗೊಂಡಿನಿ? 10, 2% ಜಾಸ್ತಿ ತೊಗೊಂಡಿನಿ. ಆಯಿತಾ? ಹಾಗಾದರೆ ಆನ್ಸರ್ ಏನು ಬಂದಿರುತ್ತಲ್ಲ ನನಗೆ ಅದಕ್ಕಿಂತ ನಿಯರಾಗಿ ಯಾವ್ದಿರುತ್ತೋ ಅದು ಆನ್ಸರ್ ಆಗಿರುತ್ತೆ. ಕರೆಕ್ಟಾ? 10% ತೊಗೊಂಡ್ರೆ 6,600 ರೂಪಾಯಿ ನನಗೆ ಬಂದರೆ 10% ಹಂಗೆ ಎಷ್ಟಾಗುತ್ತೆ? ನಿನ್ನ ಹತ್ರ 66 ರೂಪಾಯಿ ಇದೆ ಅನ್ಕೋ, ಅವು 2 ಬಿಟ್ಟಾಕ್ಬಿಡು. ಆಯ್ತಾ? 2 ಇಲ್ಲ, 66 ರೂಪಾಯಿ ಇದೆ. 66 ರೂಪಾಯಿಗೆ 10% ಅಂದರೆ ಎಷ್ಟಾಯ್ತಪ್ಪ? ಎಷ್ಟಾಯ್ತು? 10% ಅಂದರೆ 6 ರೂಪಾಯಿ ಆಯಿತು. 66 ರೂಪಾಯಿಗೆ 10% ಅಂದರೆ ಎಷ್ಟಾಯ್ತು? 6 ರೂಪಾಯಿ ಆಯಿತು. 6 ಅರ್ಥ ಆಯ್ತಾ? 6 ರೂಪಾಯಿ ಆಯಿತು. ಅರ್ಥ ಹಾಕಿದೆ ನಿಮ್ಗೆ ಹೇಳ್ತಿರೋದು ನಾನು? ಇಲ್ಲ ಸರಿ, ಒಂದು ಕೆಲಸ ಮಾಡ್ರಿ, ನನಗೆ ಪ್ರಿನ್ಸಿಪಲ್ ಗೊತ್ತಿಲ್ಲ, ಒಂದು ಕ್ವಶನ್ ತಗೊಳ್ರಿ, ಇದನ್ನ ಸದ್ಯಕ್ಕೆ ತಗೊಳ್ರಿ. ಪ್ರಿನ್ಸಿಪಾಲ್ ಇಸ್ ಈಕ್ವಲ್ ಟು 600 ಅನ್ಕೋ. ಆಯ್ತಾ? ಟೈಮ್ ಎಷ್ಟು? 4 years. ಆರ್ ಎಷ್ಟು? 8. ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡಿಬೋದಾ? P ಇಂಟು T ಇಂಟು R ಬೈ 100. P ಎಷ್ಟು? 6000 ಇಂಟು T ಎಷ್ಟು? 4 ಇಂಟು 8 ದಟ್ ಈಸ್ ಈಕ್ವಲ್ ಟು 100. ಆಯ್ತಾ? ಇಲ್ಲಿ ನೋಡ್ರಿ, ಇವಾಗ 100 ಇದೆ, 2 ಕ್ಯಾನ್ಸಲ್. ಸೊ 8 4 8 4 32. 60 ಇಂಟು 32 ಮಾಡ್ರಿ, ಎಷ್ಟು ಬರುತ್ತೆ? 32 ಇಂಟು 6 ಅಥವಾ 60, ಬರೀ 6 ಇಂದ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು? 6 2 12, 1 ಕ್ಯಾರಿ. ಕರೆಕ್ಟಾ? 6 3 18, 18 ಪ್ಲಸ್ 1 19, ಇಷ್ಟು ಬಂತು. ಕರೆಕ್ಟಾ? ಇದೇನಿದು ಸಿಂಪಲ್ ಇಂಟ್ರೆಸ್ಟ್. ನಿಮಗೆ ಪ್ರಿನ್ಸಿಪಲ್ ಎಷ್ಟಿದೆ? 6000. 6000ಗೆ ಆ್ಯಡ್ ಮಾಡು, ಎಷ್ಟು? 1920. 0297. ಅಲ್ಲಿ ಆನ್ಸರ್ ಇದೆಯಾ? ಇಲ್ಲ. ಹಾಗಾದ್ರೆ 6000 ಆನ್ಸರ್ ಆಗಲ್ಲ. ಅರ್ಥ ಆಯ್ತಾ? ಇವಾಗ ಅದನ್ನೇ ಹೇಳ್ತಿರೋದು. ಅವಾಗ ನಿಮ್ಗೆ ಆನ್ಸರ್ ಏನಾಗಿರ್ಬೇಕು? 6000ಗಿಂತ ಕಡಿಮೆ ಇರ್ಬೇಕು ಆನ್ಸರ್. ಕರೆಕ್ಟಾ? ಹಾಗಾದ್ರೆ 6000ಗಿಂತ ಜಾಸ್ತಿ ಯಾವಿದೆ? ಇದು ಆನ್ಸರ್ ಆಗಲ್ಲ. ಇಲ್ಲ ಇದಾಗಬೇಕು, ಇಲ್ಲ ಇದಾಗಬೇಕು. ನೆಕ್ಸ್ಟ್ ನಂಬರ್ ಇದನ್ನ ತಗೊಂತೀನಿ. ಎಷ್ಟು? 5000. ಪ್ರಿನ್ಸಿಪಲ್ ಎಷ್ಟು ತಗೋಬೇಕು ಇವಾಗ? 5000. ಇವೆಲ್ಲ ಸೇಮಾ? ಇರೋ 0 ಹಾಕ್ಯಾ. ಇವಾಗ ಇನ್ನು 6 ಏನ್ ಮಾಡ್ತೀನಿ? 5 ಮಾಡ್ತೀನಾ? 2 ಕ್ಯಾನ್ಸಲ್. 6 ಜಾಗದಲ್ಲಿ ಏನ್ ಮಾಡ್ತೀನಿ ಇವಾಗ? 50 ಇಂಟು 4 ಇಂಟು 8 ಮಾಡೋ. 50 ಇಂಟು 32. 32 ಇಂಟು 50 ಎಷ್ಟು ಬರುತ್ತೆ? 32 ಇಂಟು 50 ಮಾಡ್ರಿ, ಎಷ್ಟು ಬರುತ್ತೆ? 5 2 10, 0 1 ಕ್ಯಾರಿ, 5 3 15, 15 1 16, 1600. ಪ್ರಿನ್ಸಿಪಲ್ ಎಷ್ಟು? 5000. ಇದೆಷ್ಟು? ಇದೆಷ್ಟು? ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 1600. 5000ಗೆ 1600 ಆ್ಯಡ್ ಮಾಡಿದ್ರೆ ಇದೆಯಾ? ಆನ್ಸರ್ ಯಾವುದು? ಹಿಂಗಾದ್ರೂ ಮಾಡಿ. ಆದ್ರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಇದು ಪ್ರಾಬ್ಲಮ್ ಮಾಡಿದ್ಮೇಲೆ ಅವಾಗಿದ್ದ ಐಡಿಯಾ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಮೀನ್ಸ್ ಆನ್ಸರ್ ಇಂದ ಕ್ವಶನ್ ತೆಗೆಯೋದು, ಕ್ವಶನ್ ಇಂದ ಆನ್ಸರ್ ಮಾಡೋದಲ್ಲ, ಆನ್ಸರ್ ಇಂದ ಕ್ವಶನ್ ತೆಗೆಯೋದು. ಬಟ್ ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ತರ ಕ್ವಶನ್ ನಿಮ್ಗೆ ಯಾರು ಸಿಕ್ಕರೆ ಲಾಸ್ಟ್ ಮಾಡೋಣ. ಒಂದೇ ಕ್ವಶನ್ ಬರುತ್ತೆ ಮ್ಯಾಕ್ಸಿಮಮ್ 2. ಬಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗೋದಿಲ್ಲ, ಮಾಡಕ್ ಬರಲ್ಲ. ಹಿಂಗೆ ಆಪ್ಷನ್ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಹಿಂಗೆ P-ನ ಒಂದ್ಸಲಿ 500. ಬಟ್ ನಿಮ್ಗೆ ಕ್ವಶನ್ ನೀಟಾಗಿ ಅರ್ಥ ಆಗಿಲ್ಲ, ಏನು ಕಂಡು ಹಿಡಿಬೇಕು ಅಂದರೆ ನೀನೇನು ಮಣ್ಣು ಕಂಡು ಹಿಡಿತೀಯ. ಅದಕ್ಕೆ ಫಸ್ಟು ಏನು ಕ್ವಶನ್ನ ನೆಟ್ಟಿಗೆ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಆಯ್ತಾ, ಆನ್ಸರ್ ಕಂಡು ಹಿಡಿಯೋದು ದೊಡ್ಡ ಡೀಲೇ ಅಲ್ಲ, ಇಲ್ಲಿಂದ ಕಂಡು ಹಿಡ್ಕೊಂತ ಹೋಗ್ಬೋದು. ಇವಾಗ ಈ ಕ್ವಶನ್ ಹಿಡ್ಕೊ, ಆಯ್ತಾ? ಹಿಡ್ಕೊಂಡಿನಲ್ಲ, ಇವಾಗ ಏನು ಕಂಡು ಹಿಡಿಬೇಕಿದ್ದು? ಸಿಂಪ್ಲಿಫೈ ಕಂಡು ಹಿಡಿಬೇಕು. ಇದನ್ನೆಲ್ಲ ಸಾಲ್ವ್ ಮಾಡೋ ನೆಸೆಸಿಟಿ ಹಂಗೆ ಹೇಳ್ಬೋದು ನೀವು. ಸಾಲ್ವ್ ಮಾಡಿ, ಅಷ್ಟು ಪ್ರಾಕ್ಟೀಸ್ ಬೇಕು. ಫಸ್ಟ್ ದಿಸ್ ಯು ಅಂಡರ್ಸ್ಟುಡ್? ಯು ವಾಂಟ್ ಟು ರೈಟ್? ಬೇಡವಾ? ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಓಕೆ, ನೆಕ್ಸ್ಟ್ ಯು ಟೇಕ್ ದಿಸ್ ಕ್ವಶನ್. ಎಷ್ಟು ಬರುತ್ತೆ? 9/2. ಇವಾಗ ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದಾ? ರಿವರ್ಸ್ ಕ್ವಶನ್ ಮಾಡ್ಬೋದಾ?
ರಿವರ್ಸ್ ಮಾಡೋಕ್ಕಾಗತ್ತಾ? ಪಲ್ಟಿ ಓಡ್ರ್ ಮಾಡೋಕ್ಕಾಗಲ್ಲ. ಇದನ್ನ ಹೆಂಗ್ ಮಾಡಬೇಕು? ಕ್ವಶನ್ ಬರ್ಕೊಂಡೇ ಮಾಡಬೇಕು. ಸೊ ಐ ವಿಲ್ ರೈಟ್ ದ ಕ್ವಶನ್. 50 ಫಸ್ಟ್ ಇದನ್ನೇನು ಮಾಡ್ತೀನಿ? ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲ, ಫ್ರಾಕ್ಷನ್ ಕನ್ವರ್ಟ್ ಮಾಡೋ. 2 15s 30 + 1 31/2 ಮೈನಸ್. ಈ ತರದೊಂದು ಕ್ವಶನ್ ಗ್ಯಾರಂಟಿ ಅಂದ್ರೆ 100% ಇರ್ತದೆ. ಈ ತರ ಒಂದು ಕ್ವಶನ್ ಇಲ್ಲ ಅಂದ್ರೆ ಪೇಪರ್ನ ಅರ್ದ್ಬಿಟ್ಟು ಜೋಮ ಇಟ್ಕೊಂಡು ಮುಂದ್ಬಿಡ ಅಷ್ಟೇ. ಓಕೆ, 31/2 ಮೈನಸ್ ನಾವು 12/5 ಇಂಟು 5/8 ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟ್ ಬ್ರಾಕೆಟ್ ಆಗಿರೋದು ಏನ್ ಮಾಡು? 7 4 1s 4 4 + 3 7/4. ಇಲ್ಲೇನಿದೆ? ಡಿವಿಷನ್. ಫಸ್ಟ್ ಹಿಂಗೆ ಬರ್ದು ಬಿಡ್ತೀನಿ, ಆಮೇಲೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಎಷ್ಟಾಯ್ತು? 7/4. ಇದು ಕ್ಲೋಸ್ ಇಂಟು 2 ಮಾಡ್ಕೊಂತ ಹೋಗ್ಲಾ? ನೋಡ್ರಿ ಬೋರ್ಡ್ ನೋಡ್ರಿ, ಬೋರ್ಡ್ ನೋಡ್ರಿ. ಯಾ ಲುಕ್ ಅಟ್ ದ ಬೋರ್ಡ್, ಲುಕ್ ಅಟ್ ದ ಬೋರ್ಡ್. ಲಿಸನ್. ಓಕೆ, ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ತರದ ಕ್ವಶನ್ ನೀಟ್ ಅರ್ಥ ಮಾಡ್ಕೊಡ್ರಿ. ನೀಟ್ ಅರ್ಥ ಮಾಡ್ಕೊಡ್ರಿ. ಒಬ್ಬ ಮನುಷ್ಯ ಇದ್ದಾನೆ. ದಿಸ್ ಮ್ಯಾನ್, ಐ ಆಮ್ ಎ ಮ್ಯಾನ್, ದಟ್ ಮ್ಯಾನ್. ಇಫ್ ಎ ಮ್ಯಾನ್ ಟ್ರಾವೆಲ್ ಎಟ್ ಎ ಸ್ಪೀಡ್, ಇವಾಗ ನಾನು ಹೋಗ್ತಾ ಇದ್ದೀನಿ 30 km/h ಸ್ಪೀಡಲ್ಲಿ, ಈ ರೀಚ್ ಡೆಸ್ಟಿನೇಷನ್ 10 minutes. ಇವಾಗ ಅನ್ಕೋ ಅದು ನನ್ನ ಡೆಸ್ಟಿನೇಷನ್ ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೀನಿ. ಎಷ್ಟು ಸ್ಪೀಡ್ ಹೋಗ್ತಿದ್ದೀನಿ? 30 km/h ಸ್ಪೀಡಾಗಿ ಹೋಗ್ತಿದ್ದೀನಿ. ಇಲ್ಲಿ ಬಂದು ರೀಚ್ ಆದೆ, ಆಯ್ತಾ? 30 km/h ನಾನು ಸ್ಪೀಡಾಗಿ ಬಂದ್ರೆ 30 km/h ಸ್ಪೀಡಾಗಿ ಬಂದ್ರೆ 10 ನಿಮಿಷ ಲೇಟ್ ರೀಚ್ ಆಗ್ತೀನಿ. ಅದೇ ನಾನು ಏನಾದ್ರೂ 42 km/h ಬಂದ್ರೆ 10 ನಿಮಿಷ ಬೇಗ ಬರ್ತೀನಿ. ಅವೆರಡು ಏನವು? ಈಕ್ವಲ್. ಆಯ್ತಾ? ಇವಾಗ ನನಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ರಿ. ಇವಾಗ ಫಸ್ಟ್ ಇವಾಗ ನಾನು ಏನ್ ಕಂಡುಹಿಡಿಬೇಕು? ಡೆಸ್ಟಿನೇಷನ್ ಮೀನ್ಸ್ ವಾಟ್? ಡಿಸ್ಟೆನ್ಸ್. ಡಿ ಕಂಡುಹಿಡಿಬೇಕು. ಏನ್ ಕೊಟ್ಟವ್ರೆ? ಸ್ಪೀಡ್ ಕೊಟ್ಟವ್ರ. ಸ್ಪೀಡ್ ಇಸ್ ಈಕ್ವಲ್ ಟು ಹೌ ಮಚ್? ಫಸ್ಟ್ನೇದು 30, ಇನ್ನೊಂದು ಸ್ಪೀಡು 42, ಇನ್ನೊಂದು ಟೈಮ್ ಕೊಟ್ಟವ್ರ. ಟೈಮ್ ಎಷ್ಟು ಹೋದ? 10 minutes ಲೇಟು. ಬಟ್ ಇದನ್ನ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಏನಂದ್ರೆ 10 minutes ಸ್ಪೀಡ್ ಯಾವ್ದ್ರಾಗಿದೆ? km/h. ಅದಕ್ಕೆ ಇದನ್ನ ಏನ್ ಮಾಡ್ಕೋಬೇಕು? ಹೆಂಗ್ ಮಾಡ್ಕೊಂತೀರಾ? ಅವರ್ಸ್ಗೆ 60 minutes by 10 minutes. ಹಿಂಗೆ 1 ಅವರ್ಗೆ ಎಷ್ಟು ಮಿನಿಟ್? ಇವಾಗ ಇದು ಏನ್ ಎಲ್ಲಿ ಕನ್ವರ್ಟ್ ಆಯ್ತು? ಇವಾಗ ಇದು ಅವರಿಗೆ ಕನ್ವರ್ಟ್ ಆಯ್ತು ಇವಾಗ. ಸೊ ಇಂಡೈರೆಕ್ಟ್ಲಿ ಎಷ್ಟು ಬರ್ತದೋ? 0.1 ಬರುತ್ತೆ. 0. ಬರಲ್ಲ, 6 ಎಷ್ಟು ಬರುತ್ತೆ? ಸಮಥಿಂಗ್ ಬರುತ್ತೆ. ಓಕೆ, ಇದು 10 minutes. ಇದು ಅಷ್ಟೇ ಟೈಮು ಇದೆಷ್ಟು? 10 ಇದು ಕನ್ವರ್ಟ್ ಮಾಡ್ತಿದ್ದೀನಿ km/h ಇಂದ ಏನದು m/s ಮಿನಿಟ್ಸ್ ಇಂದ ಅವರಿಗೆ. ಇವಾಗ ಎರಡು ಈಕ್ವೇಶನ್ ನೋಡು. ಫಸ್ಟ್ ಸ್ಪೀಡ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಸ್ಪೀಡ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಸ್ಪೀಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಮಕ ಕಿತ್ತೋ ಹೊಡಿತೀನಿ ನಿಮ್ಮಿಬ್ಬರಿಗೆ. ಸ್ಪೀಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ನಿನ್ನೇನೋ ಹೇಳ್ಕೊಟ್ನಲ್ಲ. ವಾಟ್ ಇಸ್ ಸ್ಪೀಡ್ ಇಸ್ ಈಕ್ವಲ್ ಟು? ಬರೇ ಊಟ ಮಾಡಿ ಮಕ್ಕಳ್ರಿ, ಆಯ್ತಾ? ವರ್ಕ್ ಮಾಡಬೇಡಿ. ಸ್ಪೀಡ್ ಇಸ್ ಈಕ್ವಲ್ ಟು ವಾಟ್ ಫಾರ್ಮುಲಾ? ಇನ್ನೇ ಕೇಳಿದ್ದೆ ತಾನೆ ನಾನು. ನೀ ಎಲ್ಲ ನಾಳೆ ಫಾರ್ಮುಲಾ ಹೇಳ್ಬೇಕು ಅಂತ ಮಾಡ್ತೀನಿ ತಡಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನನಗಿಲ್ಲೇನ್ ಗೊತ್ತಿಲ್ಲ, ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಸೊ ದ ಡಿಸ್ಟೆನ್ಸ್ ಐ ವಿಲ್ ಟೇಕ್ ಎಕ್ಸ್ ಅಂತ. ಡಿ ಇಸ್ ಈಕ್ವಲ್ ಟು ಐ ಡೋಂಟ್ ನೋ, ಐ ವಿಲ್ ಟೇಕ್ ಎಕ್ಸ್ ಅಥವಾ ಡಿ ಅಂತಾನೆ ತಗೊಂತೀನಿ ಅನ್ಕೋ. ಸೊ ಏನಾಯ್ತು ಇದಕ್ಕೆ? ಡಿ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಸೊ ಸ್ಪೀಡ್ ಎಷ್ಟಿದಿಲ್ಲ? 30 ಇಂಟು ಟೈಮ್ ಎಷ್ಟು? 10/60. ಬಟ್ ಇವನ್ ಏನ್ ಮಾಡ್ದ? 10 minutes ಬೇಗ ಹೋದ, ಅದಕ್ಕೆ ಲೇಟ್ ಆಗಿ ಹೋದ. ಅದು ಹೆಂಗ್ ಹಾಕಬೇಕಂಗಾರೆ? 42 ಮೈನಸ್ 10/60. ಕರೆಕ್ಟಾ?
ಹಾಂ, ಹಾಗಾದರೆ ಡಿಸ್ಟೆನ್ಸ್ ಇದು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇದು ಇಲ್ಲ ರಾದು ಹಿಂಗೆ ಬರಲ್ಲ, ಮೂಡೇ ಔಟ್ ಆಯ್ತು ಹೋಗ್ರಿ ನನ್ನ ಮಕ್ಕಳ ನೀವು ಮಾಡೋದಕ್ಕೆ ತಿಕ್ಲವ್ರ ಥರ ಮಾಡಿದರೆ